ಹಾಗೇನೆ ನಮ್ಮ ದೇಹದಲ್ಲಿರುವಂತಹ ಅನಗತ್ಯ ಕೊಬ್ಬನ್ನು ಕರಗಿಸೋದಕ್ಕೆ ಕೂಡ ತುಂಬಾನೇ ಸಹಾಯ ಮಾಡುತ್ತೆ ಇದು. ಇದರಿಂದಾಗಿ ದೇಹದಲ್ಲಿ ಬೊಜ್ಜು ಶೇಖರಣೆ ಆಗೋದಿಲ್ಲ. ಮನೆಯಲ್ಲಿ ನಾವು ಪ್ರತಿನಿತ್ಯ ಬೇರೆ ಬೇರೆ ರೀತಿಯ ಮಸಾಲೆ ಪದಾರ್ಥಗಳು, ಸಾಂಬಾರ್ ಪದಾರ್ಥಗಳನ್ನು ಬಳಸ್ತೀವಿ ಅಲ್ವಾ. ಅಡುಗೆಯಲ್ಲಿ ಇರಬಹುದು ಅಥವಾ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಮನೆಮದ್ದು ಮಾಡುವಲ್ಲಿ ಕೂಡ ನಾವು ಅನೇಕ ರೀತಿಯ ಮಸಾಲೆ ಪದಾರ್ಥಗಳನ್ನೆಲ್ಲ ಬಳಸ್ತೀವಿ. ಅಂಥದ್ರಲ್ಲಿ ಒಂದು ನಮ್ಮ ಅಡುಗೆ ಮನೆಯಲ್ಲಿರುವಂತಹ ಪದಾರ್ಥ ಅಂತ ಹೇಳಿದರೆ ಜೀರಿಗೆ. ಜೀರಿಗೆಯಲ್ಲೂ ಕೂಡ ಬೇರೆ ಬೇರೆ ಥರದ್ದು ಸಿಗುತ್ತೆ. ನಮಗೆ ನಾರ್ಮಲ್ ಆಗಿ ಬಳಸುವಂತಹ ಜೀರಿಗೆ, ಇನ್ನು ಕಾಡು ಜೀರಿಗೆ ಅಥವಾ ಕಾಳು ಜೀರಿಗೆ ಅಂತ ಹೇಳ್ತೀವಿ, ಇನ್ನೊಂದು ಕಪ್ಪು ಜೀರಿಗೆ, ಬೇರೆ ಬೇರೆ ಥರದೆಲ್ಲ ಇರುತ್ತೆ. ಎಲ್ಲದರಲ್ಲೂ ಕೂಡ ನಮ್ಮ ಆರೋಗ್ಯಕ್ಕೆ ಸಹಾಯವಾಗುವಂತಹ ಅನೇಕ ಔಷಧೀಯ ಗುಣಗಳಿರ್ತವೆ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ಕಪ್ಪು ಜೀರಿಗೆ. ನಾರ್ಮಲ್ ಆಗಿ ಇದನ್ನು ಕಲೋಂಜಿ ಅಂತ ಕೂಡ ಕರೀತಾರೆ. ಈ ಕಪ್ಪು ಜೀರಿಗೆಯನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆಯೇ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಈ ಕಪ್ಪು ಜೀರಿಗೆ ಅಥವಾ ಕರಿ ಜೀರಿಗೆಯಲ್ಲಿ ಅನೇಕ ರೀತಿಯ ಪೋಷಕಾಂಶಗಳು ಸಿಗ್ತವೆ ನಮಗೆ. ಕ್ಯಾಲ್ಶಿಯಂ, ಕಬ್ಬಿಣ, ಇನ್ನು ಮೆಗ್ನೀಷಿಯಂ, ಪೊಟ್ಯಾಷಿಯಂ ಎಲ್ಲವೂ ಕೂಡ ಹೇರಳವಾಗಿ ಸಿಗ್ತವೆ. ಇನ್ನು ಇದರ ಬೆನಿಫಿಟ್ಸ್ ಹೇಳೋದಂತ ಹೇಳಿದರೆ, BP ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಇದು. ಯಾರಿಗೆ ಅಧಿಕ ರಕ್ತದೊತ್ತಡ ಸಮಸ್ಯೆ ಇರುತ್ತೆ ಅಂಥವರು ಇದನ್ನು ಬಳಸಬಹುದು. ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅದರ ಜೊತೆಯಲ್ಲಿ ನಮ್ಮ ಹೃದಯದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು. ಅದೇ ರೀತಿಯಲ್ಲಿ ಯಾರಿಗೆ ಲೇಡೀಸ್ಗೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ನೋವೆಲ್ಲ ಇರುತ್ತೆ, ಹೊಟ್ಟೆ ನೋವು, ಬೆನ್ನು ನೋವು, ಸೊಂಟ ನೋವೆಲ್ಲ ಇರುತ್ತೆ, ಅಂಥವರಿಗೆ ಕೂಡ ತುಂಬಾ ಒಳ್ಳೆಯದು. ಮುಟ್ಟಿನ ಸಮಯದಲ್ಲಿ ಬರುವಂತಹ ನೋವು ತುಂಬ ಇದ್ದಾಗ ತಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಅನಿಸುವಾಗ ನಾವು ಈ ಕಪ್ಪು ಜೀರಿಗೆ ಒಂದು ಅರ್ಧ ಚಮಚ ಆಗುವಷ್ಟು ನೀರಲ್ಲಿ ಕುದಿಸಿ ಅದನ್ನು ಆ ನೀರನ್ನು ಕುಡಿಬಹುದು. ಇದರಿಂದ ಕೂಡ ನೋವು ಬೇಗನೆ ಕಡಿಮೆ ಆಗೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಹಾಗೆಯೇ ನಮ್ಮ ದೇಹದಲ್ಲಿರುವಂತಹ ಅನಗತ್ಯ ಕೊಬ್ಬನ್ನು ಕರಗಿಸೋದಕ್ಕೆ ಕೂಡ ತುಂಬಾ ಸಹಾಯ ಮಾಡುತ್ತೆ ಇದು. ಇದರಿಂದಾಗಿ ದೇಹದಲ್ಲಿ ಬೊಜ್ಜು ಶೇಖರಣೆ ಆಗೋದಿಲ್ಲ. ಯಾರಿಗೆ ತೂಕ ಇಳಿಸ್ಕೊಳ್ಬೇಕು ಅಂತ ಇರುತ್ತೆ ಅಂಥವರಿಗೆ ತುಂಬಾ ಒಳ್ಳೆಯದು. ನೀರಲ್ಲಿ ಕುದಿಸಿ ಕೂಡ ಕುಡಿದ್ರೆ ಆಗುತ್ತೆ. ಹಾಗೆಯೇ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ಕೂಡ ತುಂಬಾ ಸಹಾಯ ಆಗುತ್ತೆ. ದೇಹದಲ್ಲಿರುವಂತಹ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂತಹ ಶಕ್ತಿ ಕಪ್ಪು ಜೀರಿಗೆಗಿದೆ. ಇನ್ನು ಕಣ್ಣಿನ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು. ಕೆಲವೊಬ್ಬರಿಗೆ ಕಣ್ಣು ತುಂಬ ತುರಿಕೆ ಬರ್ತಾ ಇರುತ್ತೆ, ಪದೇ ಪದೇ ಕಣ್ಣು ಕೆಂಪಾಗಿರುತ್ತೆ, ಯಾವಾಗಲೂ ಆ ಥರ ಆಗ್ತಾ ಇರುತ್ತಲ್ವ, ಅಂಥವರಿಗೆ ಕೂಡ ತುಂಬಾ ಒಳ್ಳೆಯದು. ಈ ಕಪ್ಪು ಜೀರಿಗೆಯನ್ನು ನೀರಲ್ಲಿ ಕುದಿಸಿ ಕೂಡ ಕುಡಿಬಹುದು ಅಥವಾ ಅಡುಗೆಯಲ್ಲಿ ಕೂಡ ಬಳಸ್ಕೊಳ್ಬಹುದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳಲೇಬೇಕಾಗಿರೋದು ಅಂತ ಹೇಳಿದರೆ, ಜ್ಞಾಪಕ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತಿದ್ದು. ನೆನಪಿನ ಶಕ್ತಿ ಕಡಿಮೆ ಇದೆ, ಮರೆವು ಜಾಸ್ತಿ ಆಗ್ತಿದೆ ಅನ್ನೋರಿಗೆ ಈ ಕಪ್ಪು ಜೀರಿಗೆ ಹೇಳಿ ಮಾಡಿಸಿದ್ದು ಅಂತಲೇ ಹೇಳಬಹುದು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು 7 ರಿಂದ 8 ಕಪ್ಪು ಜೀರಿಗೆ ಕಾಳುಗಳು, ಹಾಗೆಯೇ ಅದರ ಜೊತೆಯಲ್ಲಿ 1 ಚಮಚ ಆಗುವಷ್ಟು ಜೇನುತುಪ್ಪ, ಎರಡನ್ನು ಬೆರೆಸಿ ತಿನ್ನೋದ್ರಿಂದ ಕೂಡ ಜ್ಞಾಪಕ ಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ನೋಡಿದ್ರಲ್ಲ ಕಪ್ಪು ಜೀರಿಗೆ ಅಥವಾ ಕರಿ ಜೀರಿಗೆ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂಥೇಳಿ. ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮನೆಮದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.